ನಮಸ್ಕಾರ ವೀಕ್ಷಕರೇ, CL9 ಕನ್ನಡ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶ್ರೀ ಮಹಾಲಕ್ಷ್ಮೀ ದೇವಿ ಪಲ್ಲಕ್ಕಿ ಹಾಗೂ ಶ್ರೀ ಹಾಲಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಜರುಗಿತು. ಇದೇ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀ ಭೀಮಸೇನ್ ಬಾಗಿ ಹಾಗೂ ಶ್ರೀ ಕಾಡಪ್ಪ ಜಿನರಾಳಿ ನ್ಯಾಯವಾದಿಗಳು ಪ್ರಮುಖ ಬೀದಿಯಲ್ಲಿ ಎರಡು ಬದಿ ಸುಮಂಗಲಿಯರು ಆರತಿ ಹಿಡಿದು ನಿಂತಿರುತ್ತಾರೆ. ಆ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಹಾಗೂ ಸಿಹಿ ನೀಡಿ ಸಂಭ್ರಮಿಸುತ್ತಾರೆ. ಮದಿಹಳ್ಳಿ ಗ್ರಾಮದ ಹೆಣ್ಣು ಮಕ್ಕಳು ಬೇರೆ ಬೇರೆ ಊರಿನಲ್ಲಿದ್ದರೂ ಈ ದಿವಸ ಬಂದು ಸಕ್ಕರೆ ಹಾಗೂ ಸಿಹಿಯಾದ ಪೇಡೆ ಹಂಚುವಾಗ ತಮ್ಮ ತಮ್ಮ ಮನಸ್ಸಿನಲ್ಲಿರುವ ಆಸೆಗಳನ್ನು ಬೇಡಿಕೊಂಡು ಮುಂದಿನ ವರ್ಷದ ಒಳಗೆ ಈಡೇರಿಸುತ್ತಾಳೆ ಎಂದು ನಂಬಿಕೆ. ತಾಯಿ ಶ್ರೀ ಲಕ್ಷ್ಮೀದೇವಿ ಈಡೇರಿಸುತ್ತಾಳೆ ಎಂದು ಈ ಊರಿನ ಜನ ಗಟ್ಟಿಯಾಗಿ ನಂಬಿರುತ್ತಾರೆ. ಅದೇ ರೀತಿ ವರ್ಷದಿಂದ ವರ್ಷಕ್ಕೆ ಅತಿ ಹೆಚ್ಚಾಗಿ ಜನರು ಆಕರ್ಷಣೆಯಾಗುತ್ತಿದ್ದಾರೆ ಹಾಗೂ ಶ್ರೀ ಮಹಾಲಕ್ಷ್ಮೀದೇವಿ ಆಶೀರ್ವಾದ ಪಡೆದು ಪುನೀತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀ ಭೀಮಸಿನ ಬಾಗಿ ವಕೀಲರು, ಶ್ರೀ ಕಾಡಪ್ಪ ಚಿನರಾಳಿ ವಕೀಲರು, ಶ್ರೀ ಬಾಳಪ್ಪ ಬಾಗಿ, ಶ್ರೀ ಮಹಾದೇವ್ ಜಿನರಾಳಿ, ಶ್ರೀ ಕಾಡಪ್ಪ ಬುಗುಡಿಕಟ್ಟಿ ವಕೀಲರು ಹಾಗೂ ಪೂಜಾರಿ ಬಂಧುಗಳು, ಮುಖಂಡರು, ಗಣ್ಯಮಾನ್ಯರು, ಯುವಕರು, ಮಹಿಳೆಯರು, ಮಕ್ಕಳು ಹಾಗೂ ಯಾವುದೇ ರೀತಿ ಕಹಿತಕರ ಘಟನೆ ಆಗದಂತೆ ಪೊಲೀಸ್ ಸಿಬ್ಬಂದಿ ವರ್ಗದವರು, ವಿವಿಧ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ಲಾಳಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಆರತಿ ಒಳಗೆ ಎಣ್ಣೆ ಹಾಕೋ ಕಾರ್ಯಕ್ರಮ ಆಗಲಿ,
ಮತ್ತು ನಮ್ಮ